ಹಲೋ, ಹ್ಞೂ ಗುಡ್ ಮಾರ್ನಿಂಗ್. ಹ್ಞೂ ಏನು ಮಾಡ್ತಿದ್ದಲ್ಲ? ಸ್ನಾನ ಮಾಡಿದೆ, ಪೂಜೆ ಮಾಡಿದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ತಿಂತಾ ಇದ್ದೀನಿ. ಡ್ಯೂಟಿಗೆ ಹೋಗಲ್ವೇನೆ? ಮಧ್ಯಾಹ್ನ ಮೇಲೆ ಬಾ ಅಂದವಳೆ, ಹೋಗಲ್ಲ. ಹಾಂ. ನಮ್ಮನ್ನು ಒಂಚೂರು ಕರುಣೆ ಇಲ್ಲ, ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ಬೇಡ ಅಲ್ಲಿ ಅಂತಾರೆ. ಹಾಂ. ಹ್ಞೂ ಮನೇಲಿ ಇದ್ಬಿಟ್ಟು ಇವ್ರು ಕೊಡ್ತಾರಂತ? ಕೊಡ್ತಾರಲ್ಲ, ಮಗು ಅಂತ ಅಂದ್ಬಿಟ್ಟು ಒಂಚೂರು ಕರುಣೆ ಇಲ್ವಲ್ಲ, ಬೇರೆ ಕಡೆ ಹೆಂಗ್ ಮಾಡ್ತಾರೆ ಏನೋ, ಅವಳಾದ್ರೂ ಮಾಡ್ಬೇಕಲ್ವಾ ಅಂತಾರೆ. ಏನು ನಾಷ್ಟ? ಬಸರಿತ್ತು, ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ, ತಿಂತಾ ಇದ್ದೀನಿ. ಇಷ್ಟೊತ್ತಿಗೆ ನಾಷ್ಟ ಮಾಡ್ತಾವಳಿ ಇವತ್ತಾ? ಏನೋ ಕಾಣೆ. ಹೊಟ್ಟೆ ಅಷ್ಟೇ ಆಯ್ತು, ತಿಂದಿಲ್ಲ ಬೇಜಾರಿಗೆ. ನಾನು ಅದು ಫೋನ್ ಹಾಕಿಲ್ಲ. ಬೇಜಾರಾಯ್ತು, ಅವಳು ಮಾಡ್ಲಿಲ್ವಲ್ಲ ಅಂದ್ಬಿಟ್ಟು, ಹಂಗ ಮಾಡಿದ್ವಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡಿಲ್ಲ, ಹಂಗೆ ಮಾಡ್ಕೊಂಡು. ರಾತ್ರಿ ಎಲ್ಲ ಚಾರ್ಜಿಂಗ್ ಹಾಕಿದ್ದೆ, ಇವಾಗ 93% ಐತೆ. ಹಬ್ಬ ಅಲ್ರಿ? ಇವಾಗ ಚಾರ್ಜಿಂಗ್ ಹಾಕ್ತೀನಿ. ಹೌದಾ ಅಂತ ತಿರ್ಗಾ ಚಾರ್ಜಿಂಗ್ 93% ಇದೆ ಅಂದಲೇ. ತಿರ್ಗಾ ಹಾಕ್ಬೇಕು, ಇರಲ್ಲ, ನಿಲ್ಲಲ್ಲ ಅದು. ಹಾಂ. ಹೋಗೋ ತನಕ ಹಾಕ್ತೀನಿ, ಆಮೇಲೆ ವಿಡಿಯೋ ಕಾಲ್ ಮಾಡೋಕ್ಕಾಗಲ್ಲ ಇವತ್ತಾ? ಹಾಸ್ಪಿಟ್ಲಿಗೆ ಹೋದ್ಮೇಲೆ ಮಾಡ್ತೀನಿ, ಫ್ರೀ ಇರುತ್ತೆ. ನಮ್ಮಮ್ಮ, ಯಾರು ನಿಮ್ಮ ಅಜ್ಜಿ ಹತ್ರ ಮಾತಾಡ್ತಾ ಇದೆಯಾ ಅಂತವ್ರಲ್ಲ ಅಂತ ಅಂದೆ. ಇಲ್ಲ, ನಮ್ಮ ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ದೀನಿ. ನೀನು ಹೇಳೋಣ ಟೈಮ್ ಬರಲಿ. ಏನು ಹೇಳ್ತಾಳು? ಅಲ್ಲಿ ಬೇರೆ ಕಡೆ ಮಾಡಿಸ್ಕೊಳ್ರಿ, ಇಲ್ಲಿ ಮಾಡೋಕ್ಕಾಗಲ್ಲ ಅಂತಂತ ಅವಳೆ ಮುಂದೆ. ಏನಂತ ಅವಳಿಗೆ? ಇದು ಸೈಡ್ಗೆ ಏನು ರೂಟ್ ಕೆನಲ್ ಮಾಡ್ಬೇಕಂತೆ. ಅದೇ ಅಲ್ಲೂ ಕೊರ್ದ್ಬಿಟ್ಟು ಅಲ್ಲಿಗೆ ಕ್ಯಾಪ್ ಹಾಕ್ತಾರೆ ಗೊತ್ತಾ? ಆ ತರ ಆಗ್ಬಿಟ್ಟೈತಂತೆ, ಜಾಸ್ತಿ ಇನ್ಫೆಕ್ಷನ್ ಆಗ್ಬಿಟ್ಟೈತೆ. ಕಿತ್ತಾಕ್ಬಿಡ್ಬೇಕಾಗಿಲ್ಲ. ಕಿತ್ತಾಕು ಅಂತ ಅದೇನು ಕೈಯೇ ಮುಟ್ತಾ ಇಲ್ವಲ್ಲ ಅವಳು. ಕ್ಯಾಚ್ ಕೇಳ್ಬಿಟ್ರೆ ಎಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟಿನೋ ಅಂತ ಅಂದ್ಬಿಟ್ಟು ಕೇಳಕ್ ಆಗಲ್ವಲ್ಲ ನನ್ನ ಹತ್ರ. ಇವಾಗ ಅವಳು ಹೆಂಗಿದ್ರು ಅಲ್ಲೇ ಕೆಲಸ ಮಾಡೋದು. ಕೇಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಅವಳು ಏನು ಮಾತಾಡ್ದಿರ ಆರ್ವಿ ಡೆಂಟಲ್ ಕರ್ಕೊಂಡು ಹೋಗು ಅಂತಾಳಲ್ಲ. ನಾಚಿಕೆ ಇಲ್ದಿರ ಅವಳ ಜನ್ಮಕ್ಕೆ. ಒಳ್ಳೇದಾಗಲ್ಲ, ನೋಡ್ಕೊಂಡಿರಿ ನನ್ನ ಹೊಟ್ಟೆ ಹೊಡ್ಸಿದ್ರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ, ನಾನು ಡೆಂಟಲ್ ಅಲ್ಲಿ ವರ್ಕ್ ಮಾಡೋದು, ಅಲ್ಲಿ ಕಾಸು ಜಾಸ್ತಿ ಆಗುತ್ತೆ, ಅಲ್ಲಿ ಅವ್ಳು ಏನು ಅಂದಿಲ್ಲ ಗೊತ್ತಾ. ನಾನಂದು ಇಲ್ಲೇ ಮಾಡ್ಬೇಕಲ್ವಾ, ಇಲ್ಲೇ ಮಾಡ್ಬಿಡಿ ಮೇಡಮ್ ಅಂದಿದ್ಕೆ, ಇಲ್ಲ ನನ್ನ ಕೈಲಿ ಮಾಡಕ್ಕಾಗಲ್ಲ, ಅವಳು ಜಾಸ್ತಿ ಹೇಳ್ತವಳೆ, ಅವಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಆಮೇಲೆ ಏನಾದ್ರು ಆಯ್ತು ಅಂತಂದ್ರೆ ಹಿಂಗೆ ಬೇರೆ ಡಾಕ್ಟರ್ ಬರ್ತಾಳೆ ಮಗುಗೆ ಅಂತಾನೆ, ಆಯಮ್ಮನ್ ಕರೀರಿ ಮಾಡಿಸ್ತೀರಿ ಅಂದ್ರೆ ಅವ್ರಿಗೆ ಕಾಸು ಕೊಡ್ಬೇಕಾಗುತ್ತಮ್ಮ, ₹1 ಆಮೇಲೆ ಕಡಿಮೆ ಮಾಡಲ್ಲ ಅವಳು. ಅಲ್ಲ ಔಷಧಿ ಕುಡ್ತೀನಿ, ಸುಮ್ಮನೆ ಇರು. ಏನಂತ ಹೇಳ್ತಾವಳೆ? ಜ್ವರ ಬಂದ್ಬಿಟ್ಟವೆ. ಅವಳು ಇನ್ನಂತ ಡಾಕ್ಟ್ರೆ ಕರುಣೆನೇ ಇಲ್ಲ ಮಕ್ಳಿಗೆ ನೋಡ್ಬಿಟ್ಟು. ನಮ್ಮ ಹಂಗೈತೆ, ಏನ್ ಮಾಡೋಣ, ಹಣೆ ಬರ. ತಿನ್ಬೇಡ ಅಂದ್ರೆ ತಿನ್ ಸಾಯ್ತಾ ಇರ್ತಾಳೆ ಚಾಕ್ಲೇಟ್ಗಳನ್ನ. ನಾನಲ್ಲ, ನಮ್ಮಮ್ಮ ಕೊಡ್ಸೋದು. ನಾನು ಇವತ್ತಿನವರೆಗೂ ಒಂದು ಏನು ಕೊಡ್ಸಿಲ್ಲ. ಯಾವಾಗೋ ಒಂದ್ಸಲಿ ಕೊಡ್ಸಿರ್ತೀನಿ ಅಷ್ಟೇ. ಇಲ್ಲ ನಾನು ಕೊಡ್ಸೋದಲ್ಲಿ ನನಗೆ ಸಾಕಾಗಲ್ಲ. ನಿಮ್ಗೆ ರಜೆಗಳು ಹಾಕೊಂಡ್ ಕುತ್ಕೊಂಡೆ ಅಂತಂದ್ರೆ ನಮ್ಮನ್ನ ₹1 ಕೊಡಲ್ಲ. ಚೀಟಿ ಹೊಂದ್ಕೊಂಡು ಹೋಗುತ್ತೆ. ಈ ಕಡೆ ನಾನು ಸೇವ್ ಮಾಡೋಣ ಅನ್ನೋದು ದುಡ್ಡು ಹೋಗಲ್ಲ ತಾಳಾಗಿ. ಹಿಂಗೆ ರಜೆಗಳು ಹಾಕೊಂಡ್ ಕುತ್ಕೊಂಡಿದ್ದೆ ಅಂದ್ರೆ ಪಾರ್ಟ್ ಟೈಮ್ ಮಾಡೋಕ್ಕಿಂತ ಫುಲ್ ಟೈಮ್ ಮಾಡೋದೇ ಬೆಸ್ಟ್ ಅನ್ಸೋದು. ಫುಲ್ ಟೈಮ್ ಮಾಡೋದು ಬೆಸ್ಟ್ ಅಂದ್ರೆ ನಮ್ಮಮ್ಮ ದರಿದ್ರ ಮುಂದೆ ಬಿಡ್ಬೇಕಲ್ವಾ ಕೆಲ್ಸಕ್ಕೆ ಹೋಗಕ್ಕೆ. ಅಲ್ಲ ಇವ್ರದೊಂದು ಕಾಟ ಎತ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ರೆ ಅರ್ಥದಲ್ಲಿ ಗೊತ್ತಾಗಿರೋದು. ನನಗೆ ಕೈ ಹಣೆ ಬರ, ನಾನೇ ಎಲ್ಲ ಅನ್ವಯಿಸ್ಬೇಕಾ? ನಿಮ್ಮಮ್ಮ ಸುಮ್ಕುತ್ತು ಹಂಗೆಲ್ಲ ಅನ್ಬಾರ್ದು. ಏನ್ ಅನ್ಬಾರ್ದು, ಅನ್ಭವಿಸೋರ್ಗೆ ಗೊತ್ತಾಗೋದಪ್ಪಿ. ಇವಾಗ ನೋಡಿ ತಲೆ ಕೆಟ್ಟೋಗ್ತೈತೆ. ಅವಳಮ್ಮನ ರಾತ್ರಿ ಎಲ್ಲ ಮಲ್ಗಲ್ಲ. ಇವಾಗ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಏನಂತಾರ ಏನೋ. ಅವಳಿಗೆ ಒಂದು ಲವಂಗ ಕೊಡು. ಲವಂಗ ನೀನ್ ಹೇಳ್ದಂಗೆ ನನ್ ಮಧ್ಯಾಹ್ನದಿಂದ ಇಕ್ಕಿ ಸಾಕಾಗೋಯ್ತತ್ತ. ಲವಂಗ ಇರ್ಬಿಡ್ರಿ, ಇದು ಮಿತಿ ಮೀರ್ಬಿಟ್ಟೈತೆ. ನಾವ್ ಏನ್ ಮಾಡಿದ್ರು ಆಗಲ್ಲ, ಸ್ಟೇಜ್ ಬಂದ್ಬಿಟ್ಟೈತೆ ಆಯ್ತಾ. ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಮಾತ್ರ ಗೆದ್ಕೊಂಡ್ಲು, ಇಲ್ಲ ಅಂದ್ರೆ ನೋವಲ್ ಸಾಯ್ತಾನೆ ಇರ್ತಾಳೆ ಅಷ್ಟೇ. ಟ್ರೀಟ್ಮೆಂಟ್ ಮಾಡ್ತಾಳೆ ಅನ್ಕೊಂಡ್ ಮನ್ಸು ಮಾಡ್ಕೊಂಡು ಹೋದ್ರೆ ಕೇಸ್ ಒಳ್ಳೆ ಮುಂದೆ ಕಾಸು ಅಂತ ಸಾಯ್ತಾರೆ. ಬೆಳಿಗ್ಗೆ ನಿನ್ನ ಅಮ್ಮನಕ್ಕೆ ಅರ್ಜೆಂಟ್ ಆಗಿ ಹೋಗ್ಬಿಡ, ಚೇಟ ಲೇಟ್ ಆಗಿ ಹೋಗು, 5 ನಿಮಿಷ 10 ನಿಮಿಷ. ನಾನು ಅದೇ ಹೇಳಿದೀನಿ, ಇಲ್ಲ ನಾನು 1-2 ಸಲ ಹೇಳಿದೀನಿ, ಇಲ್ಲ ನಾಳೆ ಬೆಳಗ್ಗೆ ಫಸ್ಟ್ ಕರ್ಕೊಂಡು ಹೋಗಮ್ಮ ಅಂದ್ಲು. ರಜಾ ಕೊಡ್ದಿರಾನೆ ನೀನು ಹೆಂಗ್ ಕರ್ಕೊಂಡ್ಬಿಡು ಹೋಗಕ್ಕಾಗುತ್ತೆ? ನಮ್ಮ ಮನೇಲಿ ಎಲ್ಲ ಕರ್ಕೊಂಡು ಹೋಗೋ ಅಲ್ಲಿ ಕೇಳಿ ಅನ್ಬೇಕಾಯ್ತು ಕಣೆ, ಅಲ್ಲೂ ಹುಡ್ತದ ಅವಳಿಗೆ. ನನ್ ಮಕ್ಕಳನ್ನ ನಾನ್ ನೋಡ್ಬೇಕು.
ಅಲ್ವಾ ಯಾಕೆ ನಮ್ಮಮ್ಮ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಯ್ತಾರೆ ಅಲ್ವಾ? ಈಗ ಟ್ರೀಟ್ಮೆಂಟ್ ಒಂದೇ ಸಲ ಅಲ್ಲಿ ಕಿತ್ಬಿಟ್ಟಿದ್ರೆ ಯಾವ ನೋವು ಇರ್ತಾರಿಲ್ಲ, ಆ ನೋವು ಹಂಗೆ ಹೋಗಿರೋದು ಅವಳಿಗೆ. ಏನೋ ಒಂದು ಔಷಧಿನೋ ಪಾಸ್ತಿನೋ ಕೊಡ್ಸ್ಬಿಟ್ಟು ಏನು ಔಷಧಿ ಕೊಡ್ಸಂಗೇನಿಲ್ಲ, ಅಲ್ಲಿ ಕಿತ್ತಾಕೋದು ಸಾಕು, ಅದು ಉಟ್ಕೋದ್ ಕಣೆ ಅವಳಿಗೆ. ಆಮೇಲೆ ನಮ್ಗೆ 50 ಹೋದ್ರೆ 50 ಹುಟ್ಟವಪ್ಪ. ಆಮೇಲೆ ಹೋಗು ನಾಳೆ ಹೋಯ್ತೀನಿ ಈ ತರ ಹಿಂಗೈತೆ ನಾನು ಅಂತ ಕೇಳ್ಕೊ. 9 ಗಂಟೆಗೆ ಹೋಗು, ಬೇಗ ಹೋಗ್ಬಿಡು. 9 ಗಂಟೆ ಇವ್ರ ಅಪ್ಪ ಬಂದಿರ್ತಾನೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು. ಹೋಗ್ಬಿಡು ಪಿ ಜಿ ಅವ್ರು ಬಂದಿರ್ತಾರೆ. ಪಿ ಜಿ ಅವ್ರು ಬಂದಿರ್ತಾರೆ ಅಂದ್ರೆ ಈ ಪಿ ಜಿಗಳಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾರೆ ನೋಡಿ ಹುಡುಗಿರು. ಅವ್ರು ಹೆಂಗಂದ್ರೆ ಹಂಗ್ ಹೊಡೆದ್ಬಿಟ್ಟು ಹೆಂಗಂದ್ರೆ ಹಂಗ ಟ್ರೈನಿಂಗ್ ಅವರು ಹೆಂಗಂದ್ರೆ ಹಂಗ್ ಬಂದ್ಬಿಟ್ಟು ಹೆಂಗಂದ್ರೆ ಹಂಗ್ ಮಾಡ್ಬಿಟ್ಟು ಕಳ್ಸ್ಬಿಡ್ತಾರೆ. ಈಗ ಅನ್ಸ್ಕೊಂಡು ಹೋಗ್ಬಿಡ್ಲಿ ಇವಳು ಅಂತ ಅನ್ಕೊಂಡು ಇವಳು ಪಿ ಜಿನಲ್ಲಿ ಕಳ್ಸ್ಕೊಳಕ್ ಬಂದಿರ್ತಾರೆ ಡಾಕ್ಟರ್ಗಳು. 9 ಗಂಟೆಗೆ ಹೋಗ್ಬಿಡು. 9 ಗಂಟೆಯಿಂದ 11 ಗಂಟೆ ತನಕ ಟ್ರೀಟ್ಮೆಂಟ್ ಮಾಡ್ಕೊಂಡು 11-11:30 ಅಷ್ಟಲ್ಲಿ ಬಂದ್ಬಿಡು. 12 ಗಂಟೆನಲ್ಲಿ ಇದೈತೆ ಏನೈತೆ ಇಂಪ್ಲಾಂಟ್ ಕೇಸ್ ಐತೆ, ಅದೇ ಇವತ್ತು ಮಾಡ್ಬೇಕಾಗಿತ್ತು, ನಾಳೆ ಐತೆ. 12 ಗಂಟೆ ಅಷ್ಟೆಲ್ಲ ಬಂದ್ಬಿಡು. ಆಯ್ತು ನೋಡೋಣ ಅಂತ ನೀನು ಅಲ್ಗೋದ್ಮೇಲೆ ಇಲ್ಲ ಇನ್ನೂ ಆಗಿಲ್ಲ ನಡೀತೈತೆ ಅಂತ ಹೇಳ್ಬಿಡ್ತೀನಿ ಸುಮ್ಮನೆ. 20 ನಿಮಿಷ ಹಂಗೆ ಈ ಗೋಳಿ ಮಕ್ಳು ಇಲ್ಲಿ ಹೋಳಿ ಆಯ್ತು ಅವ್ರ ಹೇಳ್ತಾರೆ ಏನ ಚಲೋ ಹೋಗು ಅಕ್ಕ. ಇಲ್ಲಿರೋ ಮುಂದೆ ಮಕ್ಳು ಸರಿಯಿಲ್ಲ ಸುಮ್ಮನೆ ಸ್ವಾಮಿ. ನನಗೆ ಗಡ ನಡ್ಗೆತ್ಬಿಡುತ್ತೆ ಇಲ್ಲಿರೋ ಹುಡುಗರು ನೆನ್ಸ್ಕೊಂಡೆ ಅಂದ್ರೆ. ಪೊರ್ಕಿಗಳು ಬರೇ ಪೊರ್ಕಿಗಳು ನನ್ನಷ್ಟು ಆಗಲ್ಲ ಬಿಡೋರು. ಅಯ್ಯೋ ಯಾಕೆ ಬೇಕು, ಪೊಲೀಸರೆಲ್ಲ ಬಂದ್ಬಿಟ್ಟವ್ರ ಆ ಮಟ್ಟಿಗೆ ಹೋಲಿ ಆಡ್ತಾವ್ರ ಇಲ್ಲಿ ಮೊಟ್ಟೆಗಳು ಹೊಡ್ಕೊಂಡು. ಜಾಸ್ತಿ ಆಡೋದು ಸೇಟು ಅಲ್ಲ ಇಲ್ಲಿರೋರೇನೆ ಸೇಟುಗಳು ಅಂಬೇಡ್ಕರ್ ಮೋದಿ ಅವರು. ಕೊಡ್ತಾರ ನಾವ ನಿಮ್ಮ ನಾವು ಅದನ್ನೆಲ್ಲ ಏನಿಲ್ಲ, ನಾವ್ ಏನಿದ್ರು ಅಂಬೇಡ್ಕರ್ ಪೂಜೆ ಮಾಡಿ ನಿಮ್ಮ ಅಮ್ಮನ ಕೆರಲಾಗ್ತೀನಿ. ಅಂಬೇಡ್ಕರ್ಗೆ ಒಂದ್ ಮಾತು ಬರ್ಬಿಟ್ರೆ ನನ್ಗೆ ಯಾಂತ ಇಲ್ದೋಗ ಸಂಖ್ಯೆ ಬೈತಾನೆ ಅಂತ ನನ್ ಮನುಷ್ಯತ್ವನೇ ಕಳ್ಕೊಬಿಡ್ತೀನಿ ನಾನು ಅವಾಗ. ನಮ್ಮ ಅಪ್ಪನ್ಗೆ ಬಿಡಲ್ಲ, ಮಗನ ನೋಡಿ ನೀನ್ ಗೊತ್ತಾ ಅಂತ. ನಾವು ಬಾಳ್ತಾ ಇದೀವಿ ಅಂದ್ರೆ ಅವರೇ ಕಾರಣ, ಫಸ್ಟ್ ಅದನ್ನ ತಿಳ್ಕೊ. ಮಾಡ್ತೀನಿ ರಂಗೆ ಮಾಡ್ತೀನಿ. ಮಾಡ್ತೀಯಾ?